ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನಮ್ಮ ದೇಶದ ಆಧ್ಯಾತ್ಮ ಕ್ಷೇತ್ರದಲ್ಲಿ ಅಂತಿಮ ಮಾತುಗಳನ್ನಾಡುವ ಗ್ರಂಥವೆಂದರೆ ಉಪನಿಷತ್ತು. ಅಂಥ ಉಪನಿಷತ್ತು ಕೊಟ್ಟವನು ಋಷಿ. ಅವನು ಯಾವ ಧರ್ಮ ಮತ ಪಂಥಗಳಿಗೂ ಸೇರಿದವನಲ್ಲ. ಆತ ದ್ವೈತಿಯಲ್ಲ, ವಿಶಿಷ್ಟಾದ್ವೈತಿಯಲ್ಲ. ಶಕ್ತಿ ವಿಶಿಷ್ಟಾದ್ವೈತಿಯಲ್ಲ. ಸಾಗರದ ಆಳ ಅಗಲುಗಳಿಗೆ ಅಳತೆಯುಂಟು. ನಮ್ಮ ಕೆರೆ ಬಾವಿಗಳು, ಹಳ್ಳ ಕೊಳ್ಳಗಳು, ನದಿ ಸರೋವರಗಳು ಆ ಸಾಗರದ ಎದುರು ಏನು? ಇಂಥ ಭವ್ಯ ಸಾಗರದ ದರ್ಶನವಾದವನಿಗೆ ಹಳ್ಳ ಕೊಳ್ಳಗಳ ಅಭಿಮಾನವಿರಲು ಸಾಧ್ಯವೇ? ಋಷಿಯು ಸತ್ಯ ಸಾಗರವನ್ನು ಕಂಡವನು. ಮತ್ತೆ ಅವನು ನಮ್ಮ ಮತ ಪಂಥಗಳ ಕಿರಿದೋರೆಗೆ ಎಳಿಸುವನೇ? ಕೇನೋಪನಿಷತ್ತಿನಲ್ಲಿ ಅಂತಿಮ ಸತ್ಯವನ್ನು ಕುರಿತು ಹೀಗೆ ಹೇಳಿದ್ದಾರೆ: ಪ್ರಪಂಚೋಪಶಮಂ ಶಾಂತಂ ಅದ್ವೈತಂ. ಪೃಥ್ವಿ, ಅಪು, ತೇಜ, ವಾಯು, ಆಕಾಶ ಈ ಪಂಚಮಹಾಭೂತಗಳಿಂದಾದುದು ಪ್ರಪಂಚ. ಈ ಮಹಾನ್ ಪ್ರಪಂಚವೆಲ್ಲವೂ ಹೋಗಿ ಎಲ್ಲಿ ಅಡಗುತ್ತದೆಯೋ ಅದೇ ಅಂತಿಮ ಸತ್ಯ, ದೇವರು. ಅದು ಒಂದೇ ಎಂದಾದ ಶಾಂತಿ ತತ್ವ. ಈ ಅಂತಿಮ ಸತ್ಯದಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರಾದಿಗಳಿಲ್ಲ. ವಿಷ್ಣು, ಶಿವ, ಗಣಪತಿ ಮೊದಲಾದ ದೇವಾನುದೇವತೆಗಳಿಲ್ಲ. ಅಂಥ ಪರಮ ಸತ್ಯದ ದರ್ಶನ ಮಾಡಿಕೊಂಡವನೇ ಋಷಿ. ಆತನು ವೈಷ್ಣವನಲ್ಲ, ಶೈವನಲ್ಲ, ಗಾನಪತ್ಯನಲ್ಲ, ಸೌರನಲ್ಲ. ಆತ ವಿಶ್ವಮಾನವ. ಅವನ ಹೃದಯದಿಂದ ಹೊರಹೊಮ್ಮಿದ ಅಮೃತವಾಣಿಯ ಉಪನಿಷತ್ತು. ಅದು ವಿಶ್ವಮಾನ್ಯ, ಲೋಕಪೂಜ್ಯವಾಗಿದೆ.